ನರೇಂದ್ರ ಮೋದಿ ಸತತ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆ ಕುಕನೂರು ಪಟ್ಟಣದ ವೀರಭದ್ರಪ್ಪ ವೃತ್ತದಲ್ಲಿ ಹಿಂದೂ ಜಾಗರಣಾ ವೇದಿಕೆ ಹಾಗೂ ಬಿಜೆಪಿ ಕಾರ್ಯಕರ್ತರು ಸೇರಿ ಪಟಾಕಿ ಸಿಡಿಸಿ ಸಂಭ್ರಮಿಸಿ ಸಿಹಿಯನ್ನ ಹಂಚಿದ್ರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಮಂಜುನಾಥ ನಾಡಗೌಡರ ಮಾತನಾಡಿ, ಇಡೀ ದೇಶವೇ ಮೆಚ್ಚಿದ ನಾಯಕ ಈಗ ಮತ್ತೊಮ್ಮೆ ಪ್ರಧಾನಿಯಾಗ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಇವರ ಅಧಿಕಾರಾವಧಿಯಲ್ಲಿ ಭಾರತ ದೇಶವು ವಿಶ್ವ ಮಟ್ಟದಲ್ಲಿ ಭಾರಿ ಮನ್ನಣೆಯನ್ನ ಪಡೆದಿದ್ದು ಜಗತ್ತಿಗೆ ವಿಶ್ವ ಗುರುವಾಗುವ ಸಮಯ ಇದೀಗ ಕೂಡಿ ಬಂದಿದೆ. ಮತ್ತೆ ಮೂರನೇ ಬಾರಿಗೆ ಪ್ರಧಾನಿಯಾಗುವ ಮೂಲಕ ಈ ಹಿಂದೆ ನೆಹರು ಸತತ 3 ಬಾರಿ ಪ್ರಧಾನಿ ಪಟ್ಟ ಅಲಂಕರಿಸಿದ್ದನ್ನು ಮರುಕಳಿಸಿ ದಾಖಲೆಯನ್ನ ಸೃಷ್ಟಿಸಿದ್ದಾರೆ ಅಂತ ಹೇಳಿದರು. ನಂತರ ಭಾರತೀಯ ಜನತಾ ಪಾರ್ಟಿಯ ತಾಲೂಕು ಅಧ್ಯಕ್ಷ ಮಾರುತಿ ಗಾವರಾಳ ಮಾತನಾಡಿ, ಬಿಜೆಪಿ ಪಕ್ಷ ಕೇವಲ ಒಂದು ರಾಜಕೀಯ ಪಕ್ಷವಲ್ಲ, ಇದು ದೇಶದ ಸುಭದ್ರತೆಯನ್ನು ಕಾಪಾಡುವ ಪಕ್ಷವಾಗಿದೆ ಅಂತ ಹೇಳಿದರು. ಬಳಿಕ ಬಿಜೆಪಿಯ ಮುಖಂಡರಾದ ಶಿವಕುಮಾರ ನಾಗಲ ಪೂರಮಠ, ಕರಿಬಸಯ್ಯ ಬಿನ್ನಾಳ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಶಂಬಣ್ಣ ಯಲಬುರ್ಗಾ, ರಾಜಶೇಖರ ದ್ಯಾಂಪೂರು, ಶಿವರಾಜ ಯಲ್ಲಪ್ಪಗೌಡರ, ವಿನಯ ಸರಗಣಾಚಾರ, ಮಂಜು ಸರಗಣಾಚಾರ, ಮಂಜು ಚರಪನಹಳ್ಳಿ, ಶ್ರೀಧರ್ ತೋಟಯ್ಯ ಶಿಶಿಮಠ ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು. ಜನತಾ ಪಾರ್ಟಿಯಿಂದ ಕುಕನೂರು ತಾಲೂಕದ ಮಟ್ಟದ ಎಲ್ಲ ಯುವಕರ ವತಿಯಿಂದ ಇವತ್ತು ವಿಶ್ವಕಂಡ ನಾಯಕ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಎಲ್ಲ ಕುಕನೂರು ನಗರದ ಎಲ್ಲ ಯುವಕ ಮಿತ್ರರು, ಎಲ್ಲ ಪಟ್ಟಣ ಪಂಚಾಯತಿ ಸದಸ್ಯರು, ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದು ರಾಷ್ಟ್ರಕ್ಕೆ ನಾವು ಸಹ ಸದಾ ಇದ್ದೇವೆ. ನಮ್ಮ ತಾಲೂಕಿನ ಶೋಷಿತರ ಪರ ಒಳ್ಳೆಯ ಸಂದೇಶ. ಇವತ್ತು 60 ವರ್ಷ ಆಡಳಿತ ಮಾಡಿದಂತ ಕಾಂಗ್ರೆಸ್ ಪಕ್ಷ 100ರ ಅಂಕಿಯನ್ನ ದಾಟಲಾಗದೆ ಇವತ್ತು ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಸತತವಾಗಿ 5-10 ವರ್ಷಗಳ ಅವಧಿಯನ್ನು ಪೂರೈಸಿ 15ನೇ ವರ್ಷಕ್ಕೆ ಇವತ್ತು ಪಾದಾರ್ಪಣೆ ಮಾಡಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿದ್ದಾರೆ. ಅದಕ್ಕೆ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಯಿಂದ ಅವರಿಗೆ ಮಂಡಲದ ವತಿಯಿಂದ ಎಲ್ಲ ಕುಕನೂರು ಪಟ್ಟಣದ ಎಲ್ಲ ಹಿರಿಯರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ನರೇಂದ್ರ ಮೋದಿ ಅವರು ಇನ್ನೂ 5 ವರ್ಷ ಕಾಲ ಇನ್ನೂ ಮತ್ತೊಮ್ಮೆ 4ನೇ ಬಾರಿಗೆ ಕೂಡ ಈ ದೇಶದ ಪ್ರಧಾನಮಂತ್ರಿಯಾಗಿ ಈ ದೇಶದ ಅಭಿವೃದ್ಧಿಯನ್ನ, ಈ ದೇಶದ ರಕ್ಷಣೆಯನ್ನ ಬಹಳ ಅತಿ ಈ ಜನ ಕಂಡಂತ ಜನ ಏನು ವಿಶ್ವಾಸ ಇಟ್ಟರ ಮೋದಿ ಅವ್ರ ಮೇಲೆ ಆ ವಿಶ್ವಾಸ ಇನ್ನೂ ದ್ವಿಗುಣಗೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನ ಕೋರ್ತಾ ಇದ್ದೇನೆ. ನಮಸ್ಕಾರ. ಪ್ರಧಾನಮಂತ್ರಿಗಳಾಗಿದ್ದಾರೆ. ಇವತ್ತು ಅವರನ್ನು ಸರಿಗಟ್ಟಿದಂತ ಕೀರ್ತಿ ಇಂದಿನ ಇತಿಹಾಸದಲ್ಲಿ, ಇವತ್ತಿನ ದಿನದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದ್ದು ದೊಡ್ಡ ಇತಿಹಾಸ. ಬಂಧುಗಳೇ, ಇವತ್ತು ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ ಪ್ರಧಾನಿ ಆಗಬಾರದು ಅಂತೇಳಿ ದೇಶದ ಎಲ್ಲ ವಿರೋಧ ಪಕ್ಷಗಳು ಒಕ್ಕಟ್ಟಾಗಿ ಕೆಲಸವನ್ನು ಮಾಡಿದ್ರು ಸಹಿತ ನರೇಂದ್ರ ಮೋದಿ ಅವರನ್ನ ಸೋಲಿಸೋದಾಗಲಿಲ್ಲ. ನರೇಂದ್ರ ಮೋದಿ ಅವರ ನೇತೃತ್ವ NDA ಸರ್ಕಾರ ಇವತ್ತು ಹತ್ರ 300 ಸೀಟ್ಗಳನ್ನ ಗೆದ್ದು ಇವತ್ತು 3ನೇ ಬಾರಿಗೆ ಇವತ್ತು ಅಧಿಕಾರವನ್ನು ಹಿಡಿತಾ ಇದೆ. ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲರನ್ನು ಕಟ್ಟಿಕೊಂಡು ಹೋಗುವ ಒಂದು ತಾಕತ್ತು ನರೇಂದ್ರ ಮೋದಿ. ಅದರ ನಂತರ ಈ ಮೋದಿ ಅವರು ಆ ಒಂದು ದಾಖಲೆಯನ್ನು ಸರಿಗಟ್ಟತಕ್ಕಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಇವತ್ತು 1990ನೇ ಇಸ್ವಿಯಿಂದ ನಾವು ಭಾರತದಲ್ಲಿ ಕಂಡಿರ್ತಕ್ಕಂಥದ್ದು ಸಮ್ಮಿಶ್ರ ಸರ್ಕಾರಗಳನ್ನು ಇವತ್ತು 2014ರೊಳಗೆ ಅತ್ಯಂತ ಸಂಪೂರ್ಣ ಬಹುಮತದೊಂದಿಗೆ NDA ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಅದರೊಳಗೆ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದರು. 2019ರೊಳಗೂ ಸಹ ಅತ್ಯಂತ ದ್ವಿಗುಣವಾಗಿ 350 ಸೀಟುಗಳ ಒಂದು ಭರ್ಜರಿ ಗೆಲುವಿನೊಂದಿಗೆ 2ನೇ ಬಾರಿ ಪ್ರಧಾನಮಂತ್ರಿಯಾಗಿದ್ದರು. ಇವತ್ತು ಏನು 2024ರ ಚುನಾವಣೆಯೊಳಗೆ ಸರಿಸುಮಾರು 298 ಸೀಟುಗಳೊಂದಿಗೆ ಇವತ್ತು NDA ಸರ್ಕಾರ ಇವತ್ತು ಅಧಿಕಾರಕ್ಕೆ ಬರ್ತಾ ಇದೆ. ಇಂಥ ಒಂದು ಶುಭ ಸಂದರ್ಭದೊಳಗೆ ಒಂದು ದುಃಖದ ಸಂಗತಿ ಕೂಡ ಇದೆ. ಇವತ್ತು ನಮ್ಮ ಒಂದು ಕೊಪ್ಪಳ ಜಿಲ್ಲೆಯೊಳಗೆ ನಮ್ಮ ಬಿಜೆಪಿ ಸಂಸದರಿದ್ರಪ್ಪ ಅಂದರೆ ಈ ಒಂದು ಸಂತೋಷ ಇನ್ನೂ ಇಮ್ಮಡಿ ಆಗ್ತಿತ್ತು ಅಂತಕ್ಕಂಥ ಒಂದು ಭಾವನೆ. ನೆವರ್ದಲೆಸ್ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಕೂಡ ಯಾರೋ ವಿಚಾರ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಇಲ್ಲಿ ಒಂದು ಬಲಾಢ್ಯ ಸರ್ಕಾರ ಅಂತ ಹೇಳಿ 136 ಶಾಸಕರನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ಒಂದು ಸರ್ಕಾರ ಇದ್ದಾಗಲೂ ಸಹ ಯಲಬುರ್ಗಾ ಕ್ಷೇತ್ರದೊಳಗೆ ನಾವು ಅವರಿಗೆ ಲೀಡ್ ಕೊಟ್ಟಿರ್ತಕ್ಕಂಥದ್ದು ಕೇವಲ 2500 ಮಾತ್ರ. ಸೊ ಹೀಗಾಗಿ ಇನ್ನು ಏನು ಕೊಪ್ಪಳದೊಳಗೆ
30,000 ಅಂತರದಲ್ಲಿರ್ತಕ್ಕಂಥ ಒಂದು ಲೀಡನ್ನು ಕೇವಲ 6,000ಕ್ಕೆ ತೆಗೆದುಕೊಂಡು ಬಂದಿದ್ದೀವಿ. ಇನ್ನು ಕುಷ್ಟಗಿ ಒಳಗೆ ನಮಗೆ ಲೀಡ್ ಸಿಕ್ಕಿದೆ. ಕನಕಗಿರಿಯಲ್ಲೂ ಕೂಡ ಅಲ್ಪ ಮತದ ಒಂದು ಮುನ್ನಡೆಯನ್ನು ಕಾಂಗ್ರೆಸ್ನವರು ಕಾಯ್ಕೊಂಡಿದ್ದಾರೆ. ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ, ನಮ್ಮ ಹಾಲಪ್ಪ ಆಚಾರ್ಯ ಅವರ ಒಂದು ಮಾರ್ಗದರ್ಶನದೊಳಗೆ ಜಿಲ್ಲಾಧ್ಯಕ್ಷರ ಒಂದು ಅಣತಿಯಂತೆಗೆ ನಾವು ಕೆಲಸ ಮಾಡಿಕೊಂಡು ಹಳ್ಳಿಗಳಲ್ಲೂ ಕೂಡ ನಾವು ಸಂಚರಿಸಿ ನಮ್ಮ ಕಾರ್ಯಕರ್ತರನ್ನ ಮತ್ತೆ ಒಂದು ಸಂಘಟಿಸ್ತಕ್ಕಂಥ ಕೆಲಸ ಮತ್ತು ಜವಾಬ್ದಾರಿ ನಮ್ಮ ಮೇಲಿದೆ. ಅಂತ ಒಂದು ಜವಾಬ್ದಾರಿಗೆ ಪೂರಕವಾಗಿ ಇವತ್ತು ಭಾರತದೊಳಗೆ ಮೋದಿಯವರು ಮತ್ತೊಮ್ಮೆ 3ನೇ ಬಾರಿಗೆ ಸತತವಾಗಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ನಮ್ಮೆಲ್ಲ ಸಂತಸ. ಇವತ್ತು ನಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಿದೆ. ಮುಂಬರ್ತಕ್ಕಂಥ ದಿನಮಾನದೊಳಗೆ ನಾವು ಪಕ್ಷವನ್ನು ಕಟ್ಟಿ ಮುಂಬರ್ತಕ್ಕಂಥ ಒಂದು ವಿಧಾನಸಭಾ ಚುನಾವಣೆ ಇರಲಿ, JDP ಚುನಾವಣೆ ಇರಲಿ, ಮತ್ತೆ ಮುಂದೆ ಬಂದಿರತಕ್ಕಂಥ ಸಂಸದೀಯ ಚುನಾವಣೆ ಇದ್ರೂ ಸಹ ಎಲ್ಲದರಲ್ಲೂ ಕೂಡ ನಾವು ಸಂಘಟನೆಯನ್ನು ಮಾಡಿ ನಾವು ಗೆಲ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ಈಗ ಏನು ಪ್ರಧಾನಮಂತ್ರಿ ಅವರು ಹೇಗೆ 3ನೇ ಸಾರಿ ಏನು ಪ್ರಧಾನಮಂತ್ರಿ ಆಗಿದ್ದಾರೆ, ಅವರು 4ನೇ ಬಾರಿ ಕೂಡ ಪ್ರಧಾನಮಂತ್ರಿ ಆಗೋದು ಎಷ್ಟು ಖಚಿತನೋ, ಕೊಪ್ಪಳದಲ್ಲಿ ಮತ್ತೊಮ್ಮೆ ಈ ಒಂದು ಕಲ್ಯಾಣ ಕರ್ನಾಟಕದ ಭಾಗದೊಳಗೆ ಏನು ಕಾಂಗ್ರೆಸ್ ಜಯಗಳಿಸಿದೆ ಅವರ ಒಂದು ಭದ್ರಕೋಟೆಯನ್ನು ಚಿತ್ರಪಡಿಸತಕ್ಕಂಥ ಒಂದು ತಾಕತ್ತು ನಮ್ಮ ಕಾರ್ಯಕರ್ತರಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ಆ ಒಂದು ನಿಟ್ಟಿನೊಳಗೆ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ನಮ್ಮ ಹಿರಿಯರೊಂದಿಗೆ